एवन न्यूज में आपका स्वागत है। मैं हूं पूर्णिमा गायकवाड़। विजयपुर में आज सामाजिक कार्यकर्ता बापूराय लोनी बात करते हुए कहा कि भारत में राजनीतिक दलों का प्रजासत्ता के बुनियादी नींव माना जाता है। भारत में अलग अलग राजनीतिक दल होने के कारण यहाँ बहुदलीय पद्धति चलती आ रही है। बहुमत पाने वाली राजनीतिक दलें सत्ता में रहती है और बाकी राजनीतिक दलें विरोधी दल माने जाते हैं। सार्वत्रिक चुनाव में चुने गए कुल संसद या विधायकों में से बहुमत के लिए आधे से ज्यादा सदस्यों के होने पर ही सरकार की रचना की जाती है, चाहे वो केंद्र सरकार हो या राज्य सरकार। स्पष्ट बहुमत के लिए चुने हुए सदस्यों में से आधे से ज्यादा हो तो भी चलता है। मेरा मानना यह है कि जिस तरह सरकार रचना के लिए बहुमत आपसे ज्यादा वोट से मिलती है, ठीक उसी तरह से चुने गए संसद या विधायक के लिए भी आधे से ज्यादा वोट मिलना जरूरी है। बहुदलीय राजनीतिक व्यवस्था में वोटों का विभाजन होने के कारण कई जगहों पर जीतने वाले संसद या विधायक के आधे से ज्यादा वोट नहीं मिलते हैं। इसलिए एक ठोस बुनियाद के लिए, सार्वजनिक कल्याण के लिए, देश के राजनीतिक, सामाजिक, वित्तीय भावनाओं के तालमेल के लिए समय और परिस्थिति अनुसार इस व्यवस्था को बदलना जरूरी है। हर एक राजनीतिक दल देश, जनता और मतदारों की इच्छा और विश्वास के आधार पर द्विदलीय राजनीतिक व्यवस्था की बात की है। राजकीय पक्षಗಳು ದೇಶದ ಜನತೆ, ದೇಶದ ಮತದಾರರು ಅವರ ಇಚ್ಛೆ ಮತ್ತು ವಿಶ್ವಾಸವನ್ನು ಆಧರಿಸಿ ದ್ವಿಪಕ್ಷ ಪದ್ಧತಿ ತರುವುದು ಬಹಳ ಸೂಕ್ತ ಎನಿಸುತ್ತದೆ। ಅದಕ್ಕೋಸ್ಕರ ನಾನು 10ನೇ ತಾರೀಕು ದಿವಸ ಪಾದಯಾತ್ರೆ ಮೂಲಕ ಡೈಲಿ 30 ಕಿಲೋಮೀಟರ್, ನಾನು ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೆ 20 ಕಿಲೋಮೀಟರ್, ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೆ 30 ಕಿಲೋಮೀಟರ್ ನಾನು ನಡೆಯುವ ವಿಚಾರ ಇಟ್ಕೊಂಡು ಹೊರಟಿದ್ದೀನಿ। ಮೇ ಮೊದಲನೇ ವಾರದಲ್ಲಿ ನಾನು ಮುಟ್ಟುವ ಒಂದು ಗುರಿ ಇಟ್ಟುಕೊಂಡಿದ್ದೀನಿ। ಸೊ ನಡೆಯೋದ್ರಲ್ಲಿ ಒಂದು ದಿವಸ 25-30 ಹೆಚ್ಚು ಕಡಿಮೆ ಮಾಡೋದು, ಒಂದು 8 ದಿವಸ ಹೆಚ್ಚು ಆಗ್ಬೋದು। ಅದಕ್ಕೆ ತಾವು ಮಾಧ್ಯಮದಲ್ಲಿ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದರೆ, ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಈ ದ್ವಿಪಕ್ಷ ಪಾದಯಾತ್ರೆ ಮೂಲಕ ಕೊಡ್ಲಕ್ಕೆ ಏನಪ್ಪ ಅಂದ್ರೆ ಮುಖ್ಯ, ಎಷ್ಟು ಇದು ಅಷ್ಟೇ ಕಠಿಣ ಐತಿ, ಅಷ್ಟೇ ಸರಳ ಐತಿ। ಯಾರು ದೇಶ ಸಲುವಾಗಿ, ದೇಶದ ಹಿತಾಸಕ್ತಿಗಾಗಿ ಯಾರು ಚುನಾವಣೆ ಸಂದರ್ಭದಲ್ಲಿ ನಿಲ್ತಕ್ಕಂಥ ಅಭ್ಯರ್ಥಿಗಳು, ಮತದಾರ 99% ಇದಕ್ಕೆ ಹೋಗ್ತಾ ಇದ್ದಾರೆ। ದೇಶದಲ್ಲಿ ಎರಡೇ ರಾಜಕೀಯ ಪಕ್ಷಗಳು ಬೇಕಂತ ಇಡೀ ದೇಶ ಜನ ಹೋಗ್ತಿದ್ದಾರೆ। ಆದರೆ ಇದಕ್ಕೂ ಪರ ಮತ್ತು ವಿರೋಧ ಇರಬಹುದು। ಇದೇ ದೇಶದ ಹಿತಾಸಕ್ತಿ, ದೇಶದ ಚಿಂತನೆ ಬಗ್ಗೆ, ದೇಶ ಸದೃಢ ಆಗಬೇಕಾದ್ರೆ, ದೇಶ ಬಲಿಷ್ಠ ಆಗಬೇಕಾದ್ರೆ ಮತದಾರರ ಬಯಕೆ ಮೇರೆಗೆ 99% ಜನ ಹೋಗ್ತಾ ಇದ್ದಾರೆ। ಇನ್ನು ದೇಶದ ಹಿತಾಸಕ್ತಿ ಇರಲಾರ್ದವರು, ದೇಶದ ಬಗ್ಗೆ ಚಿಂತನೆ ಇರಲಾರ್ದವರು ಇದು ಒಪ್ಪುವುದು ಬಹಳ ಕಷ್ಟಕರವಾಗುತ್ತೆ। ಅದಕ್ಕೋಸ್ಕರ ಇದನ್ನು ದ್ವಿಪಕ್ಷೀಯ ಪದ್ಧತಿ ದೇಶದಲ್ಲಿ ಆಗಬೇಕಂತ ಹೇಳಿ ನಾನು ನನ್ನ ಅಭಿಪ್ರಾಯವನ್ನು ನೇರವಾಗಿ ಈ ದೇಶದ ಜನತೆ ಈ ಯಾಕೆ ಕಾರಣದಿಂದ ಪಾದಯಾತ್ರೆ ಮೂಲಕ ಕೊಡ್ತಾ ಇದ್ದಾರೆ, ಈ ವಿಚಾರ ಯಾಕೆ ಅವಶ್ಯಕತೆ ಇದೆ ಅನ್ನುವಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು, ತತ್ವಜ್ಞಾನಿಗಳು ಮತ್ತು ಹಲವಾರು ಬುದ್ಧಿವಂತರು ವಿಚಾರ ಮಾಡ್ಲಿಕ್ಕೆ ಒಂದು ಅವಕಾಶ, ಅವ್ರು ವಿಚಾರ ಮಾಡಿದ್ರು ಇದು ಬೇಕೋ ಬೇಡ, ಆದರೆ ಬೇಕನ್ನೋದೇ 99% ಇತ್ತು ದೇಶದಲ್ಲಿ। ಅದನ್ನು ಇದನ್ನು ಈ ದ್ವಿಪಕ್ಷ ಪದ್ಧತಿ ಜಾರಿ ಬರಬೇಕೆಂದು ನಾನು ಪಾದಯಾತ್ರೆ ಮೂಲಕ ಹೋಗಿ ಮನವಿ ಕೊಡಲಿಕ್ಕೆ ಹೊರಟಿದ್ದೇನೆ। ಮಾಧ್ಯಮದವ್ರ ಎಲ್ಲರೂ ಈ ವಿಷಯವನ್ನು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಭಾಳ ಅವಶ್ಯಕತೆ ಅಂತ ತಾವು ಸಹಿತ ಇದಕ್ಕೆ ಸಹಕಾರ ಮಾಡಬೇಕು। 20 ವರ್ಷದಿಂದ ನಾನು ಮಾಡ್ತಕ್ಕಂಥ ವಿಚಾರ, ಈ ದೇಶದಲ್ಲಿ ದ್ವಿಪಕ್ಷ ಪದ್ಧತಿ ಜಾರಿ ಬರಲೆಂದು ನಾನು ರಾಷ್ಟ್ರದ ಎಲ್ಲ ಜನತೆಯ ಅಭಿಪ್ರಾಯನೂ ಕೇಳುತ್ತಾ ಈ ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ನಮ್ಮ ರಾಷ್ಟ್ರದಲ್ಲಿ ದ್ವಿಪಕ್ಷ ಪದ್ಧತಿ ಜಾರಿಗೆ ಬರಲೆಂದು ಸಾಕಿ ಲೋಡಿ ಬಿಕೆ ಗ್ರಾಮದ ಶ್ರೀ ಸಿದ್ದೇಶ್ವರ ಮತ್ತು ಪುತ್ತೂರು ಮಹಾರಾಜರ ಮಠದಿಂದ ಪಾದಯಾತ್ರೆ ಮುಖಾಂತರ
ನೇರವಾಗಿ ಸನ್ಮಾನ್ಯ ರಾಷ್ಟ್ರಪತಿಗಳು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಸಂಸತ್ತ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳಿಗೆ ಮನವಿ ಕೊಳ್ಳಲು ನಾನು ಇದೇ ತಿಂಗಳ 10ನೇ ತಾರೀಕಿನ ದಿವಸ ಶ್ರೀ 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 ನಮ್ಮ ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಪಾದಯಾತ್ರೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ದ್ವಿಪಕ್ಷ ಪದ್ಧತಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಭಾಳ ಅವಶ್ಯಕತೆ ಇದೆ. 1952ರಿಂದ 72ರವರೆಗೆ ಈ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮತಗಳಲ್ಲಿ 545 ಮಂದಿ ಇರ್ತಕ್ಕಂಥ ಲೋಕಸಭಾ ಸದಸ್ಯರು, ಈ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯದ ವಿಧಾನಸಭಾ ಸದಸ್ಯರು ಒಟ್ಟು ಮತಗಳಲ್ಲಿ ಅರ್ಧಕ್ಕಿಂತ ಮತಗಳನ್ನು ಹೆಚ್ಚು ಪಡೆದು ಆಯ್ಕೆ ಆಗ್ತಿದ್ರು. 78ನೇ ಇಸ್ವಿ ನಂತರ ಈ ದೇಶದಲ್ಲಿ ಬಹುಪಕ್ಷಗಳು ಹುಟ್ಟುವುದರಿಂದ, ನಮ್ಮ ಮತಗಳು ವಿಭಜನೆ ಆಗೋದರಿಂದ ಇವತ್ತಿನ ದಿವಸ ಸರ್ಕಾರ ರಚನೆ ಆಗಬೇಕಾದ್ರೆ ಸಾರ್ವತ್ರಿಕ ಚುನಾವಣೆ ನಂತರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ 545 ಸದಸ್ಯರಿದ್ದಾರೆ ಮತ್ತು ಆಯಾ ರಾಜ್ಯದ ವಿಧಾನಸಭೆ ಸದಸ್ಯರ ಅನುಸಾರವಾಗಿ ಸರ್ಕಾರ ರಚನೆ ಆಗುವ ಮುಂದ ಒಟ್ಟು ಆಯ್ಕೆಯಾದಂಥ ಒಟ್ಟು ಸದಸ್ಯರಲ್ಲಿ ಅರ್ಧಕ್ಕಿಂತ ಸದಸ್ಯರು ಹೆಚ್ಚಿದ್ದಾಗ ಮಾತ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರಚನೆ ಆಗುತ್ತದೆ. ನನ್ನ ಅಭಿಪ್ರಾಯ ಈ ರೀತಿ ಇದೆ. ಅದರ ಜೊತೆ ದೇಶದ ಜನರು ಇವತ್ತಿನ ದಿವಸ ಈ ಬಹುಪಕ್ಷಗಳು मतಗಳು और खबरों के लिए देखते रहे एवन न्यूज चैनल। लाइक करें, शेयर करें और सब्सक्राइब करना न भूलें।